ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇಟಾಲಿಯನ್ ಐಷಾರಾಮಿ ಬ್ರ್ಯಾಂಡ್ ಫ್ರಾಡಾ ಈಗ ಭಾರತೀಯ ಕೊಲ್ಲಾಪುರಿ ಚಪ್ಪಲಿಗಳನ್ನ ಗ್ಲೋಬಲ್ ಫ್ಯಾಷನ್ ಹೈ ಸ್ಟ್ರೀಟ್ಗೆ ಕೊಂಡೊಯ್ದಿದೆ. ಕಂಪನಿಯು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕುಶಲಕರ್ಮಿಗಳ ಜೊತೆಗೆ ಸೀಮಿತ ಆವೃತ್ತಿಯ ಕೊಲ್ಲಾಪುರಿ ಚಪ್ಪಲಿಗಳನ್ನ ತಯಾರಿಸುವ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಚಪ್ಪಲಿಗಳ ಬೆಲೆ ಸುಮಾರು 800 ಯೂರೋಗಳು, ಅಂದ್ರೆ ಸುಮಾರು 84,000. ಇದು ವಿಶ್ವದಾದ್ಯಂತ ಚರ್ಚೆಯ ವಿಷಯವಾಗಿದೆ. ಸಾಂಪ್ರದಾಯಿಕ ಶೈಲಿಯ ಈ ಚಪ್ಪಲಿಗಳಿಗೆ ಮಾಡರ್ನ್ ಟಚ್ ಕೊಡುವ ಉದ್ದೇಶ ಈ ಫ್ರಾಡಾ ಕಂಪನಿಯದ್ದು. ಇದರರ್ಥ ಫ್ರಾಡಾ ತಮ್ಮ ಸಾಂಪ್ರದಾಯಿಕ ಟೆಕ್ನಿಕ್ಸ್ ಗಳನ್ನ ಪ್ರೀಮಿಯಂ ಗುಣಮಟ್ಟ ಮತ್ತು ಆಧುನಿಕ ವಿನ್ಯಾಸದ ಜೊತೆಗೆ ಪ್ರಸ್ತುತಪಡಿಸುತ್ತೆ. ಕುಶಲಕರ್ಮಿಗಳ ಪ್ರಕಾರ ಕೊಲ್ಲಾಪುರಿ ಚಪ್ಪಲಿಗಳ ಜಾಗತಿಕ ಮೌಲ್ಯವನ್ನು ಹೆಚ್ಚಿಸೋದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳು ತಮ್ಮ ಕರಕುಶಲತೆಯನ್ನು ಪ್ರದರ್ಶಿಸೋಕೆ ಮಹತ್ವದ ಅವಕಾಶವನ್ನು ಒದಗಿಸುತ್ತೆ. ಫ್ರಾಡಾ ಕಂಪನಿಯು ಇಲ್ಲಿನ ಸ್ಥಳೀಯ ಕೈಗಾರಿಕಾ ಸಂಸ್ಥೆಗಳ ಸಹಯೋಗದ ಜೊತೆಗೆ ಕುಶಲಕರ್ಮಿಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುತ್ತೆ. ಈ ಚಪ್ಪಲಿಗಳು ಮುಂದಿನ ಫೆಬ್ರವರಿಗೆ ಫ್ರಾಡಾದ 40 ಅಂತಾರಾಷ್ಟ್ರೀಯ ಮಳಿಗೆಗಳಲ್ಲಿ ಮತ್ತು ಅದರ ವೆಬ್ಸೈಟ್ಗಳಲ್ಲಿ ಮಾರಾಟಕ್ಕೆ ಬರಲಿದೆ. ಇನ್ನು ಭಾರತದಲ್ಲಿ ಫ್ರಾಡಾ ಅಧಿಕೃತ ಫ್ಯಾಷನ್ ಅಂಗಡಿ ಹೊಂದಿಲ್ಲ. ಆದ್ರಿಂದ ಗ್ರಾಹಕರು ಈ ವಿಶೇಷ ಚಪ್ಪಲಿಗಳನ್ನ ಖರೀದಿಸೋಕೆ ವಿದೇಶಕ್ಕೆ ಹೋಗಬೇಕಾಗತ್ತೆ. ಮುಂಬರುವ ದಿನಗಳಲ್ಲಿ ಕೊಲ್ಲಾಪುರಿ ಚಪ್ಪಲಿಗಳನ್ನ $1 ಬಿಲಿಯನ್ ರಫ್ತು ಮಾಡುವ ಸಾಧ್ಯತೆ ಇದೆ ಅಂತ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೊಲ್ಲಾಪುರಿ ಚಪ್ಪಲಿಗಳು ವಿನ್ಯಾಸ, ಬಾಳಿಕೆ ವಿಚಾರದಲ್ಲಿ ಹೆಸರುವಾಸಿ. ಈ ಚಪ್ಪಲಿಗಳನ್ನ ಕೊಲ್ಲಾಪುರ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ತಲೆಮಾರುಗಳಿಂದ ತಯಾರಿಸಲಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ನಕಲಿ ಯಂತ್ರ ನಿರ್ಮಿತ ಚಪ್ಪಲಿಗಳು ಬರ್ತಾ ಇರೋದ್ರಿಂದ ಈ ಕಲೆ ನಿಧಾನವಾಗಿ ನಶಿಸ್ತಾ ಇದೆ. ಫ್ರಾಡಾದ ಈ ಪಾಲುದಾರಿಕೆಯು ಪ್ರಾಚೀನ ಕೌಶಲ್ಯವನ್ನ ಪುನರುಜ್ಜೀವನಗೊಳಿಸುತ್ತೆ ಅಂತ ನಂಬಲಾಗಿದೆ.